ಇಶಾನಿ, ಅಸಹ್ಯ ಅನ್ನಿಸ್ತಾ ಇದ್ಯಾ? ಹಾಗಿದ್ರೆ ಒಂದ್ ಕೆಲ್ಸ ಮಾಡೋಣ, ನಾನೇ ನನ್ ಕೈಯಾರ ನಿನಗ್ ಸ್ವೀಟ್ ತಿನ್ನಿಸ್ತೀನಿ. ತಗೋ ತಿನ್ನು. ಆಯ್ಶು, ತಿನ್ನು ಇಶಾನಿ. ನೀನಿವತ್ ತುಂಬಾ ಖುಷಿಯಾಗಿದ್ಯಾ ಅಲ್ವಾ? ಎಲ್ಲಿ ತಗೋ ತಿನ್ನು. ಇಶಾನಿ ತಗೋ ತಿನ್ನು. ಬೇಬಿ, ಏನಾಯ್ತಮ್ಮ? ಯಾಕೆ ಕೂತ್ಕೊಂಡೆ? ಏಯ್, ಏನೇ ಮಾಡಿದೆ ನನ್ ಮಗಳಿಗೆ? ನಾನೇನ್ ಮಾಡಕ್ ಸಾಧ್ಯ? ಎಲ್ಲ ನಿಮ್ ಮಗಳೇ ಮಾಡ್ತಾ ಇರೋದು. ನನ್ ಮೊಮ್ಮಗಳ ಬಗ್ಗೆ ನೀನ್ ಹೇಳೋ ಅವಶ್ಯಕತೆ ಇಲ್ಲ. ನಾನ್ ಹೇಳ್ಬಾರ್ದು ಅಂದ್ರೆ ನೀವೇ ದೊಡ್ಡವರಾಗಿ ನಿಮ್ ಮೊಮ್ಮಗಳಿಗೆ ಈಗ್ಲೇ ಬುದ್ಧಿ ಹೇಳಿ. ನನ್ ಸಂಸಾರದಲ್ಲಿ ಆಟ ಆಡೋದಕ್ಕೆ ಬಂದ್ರೆ ನಾವು ಪಂಟ್ರೆ ಅಂತ ತೋರಿಸ್ಬೇಕಾಗತ್ತೆ. ನೋಡಿದ್ರಾ ನಿಮ್ಮನ್ನೇ ಎಷ್ಟು ಕೆಟ್ಟದಾಗಿ ಮಾತಾಡ್ತಿದ್ದಾಳೆ ಅಂತ? ಇರೋದನ್ನೇ ಹೇಳ್ತಿದ್ದೀನಿ. ಇನ್ನು ನೀನ್ ಹೀಗೆ ಮುಂದುವರೆದ್ರೆ ನನ್ನ ಉತ್ತರ ಬೇರೆ ತರನೇ ಇರುತ್ತೆ. ಹುಷಾರ್. ನೋಡು, ನನ್ನ ಕೈ ಕ್ಲೀನ್ ಆದ ಹಾಗೆ ನಿನ್ನ ಮನ್ಸಲ್ಲಿರೋ ವಿರಾಟ್ ಮೇಲಿನ ಕೊಳಕಾಸೆಗಳನ್ನು ಇವತ್ತೇ ಈ ಕ್ಷಣನೇ ತೊಳ್ಕೊಂಡ್ಬಿಡು. ಇಲ್ಲ ಅಂದ್ರೆ ಈ ನನ್ನ ಕೈ ಅಚ್ಚು ನಿನ್ನ ಕೆನ್ನೆ ಮೇಲೆ ಪರ್ಮನೆಂಟ್ ಆಗಿ ಉಳಿಯೋ ಹಾಗಾಗತ್ತೆ. ಯೋಚನೆ ಮಾಡು. ನಿಮ್ ಮಗಳಿಗೆ ನಾನ್ ಹೇಳ್ದಾಗೆ ಬೇಗ ಮದ್ವೆ ಮಾಡಿ ಕಳ್ಸಿ. ಇಲ್ಲ ಮುಂದೆ ಏನೇ ಆದ್ರೂನು ಅದಕ್ಕೆ ನನ್ನ ಮಾತ್ರ ಬ್ಲೇಮ್ ಮಾಡ್ಬೇಡಿ. ಅಳಿಯಂದ್ರೆ, ಊಟದ ಮುಂದೆ ಯೋಚನೆ ಮಾಡಬಾರ್ದು. ಹಾಗೆ ಬಡ್ಸಿರೋ ಊಟನೂ ಕಾಯಿಸ್ಬಾರ್ದಪ್ಪ. ಸಾರಿ ಅತ್ತೆ. ಅಳಿಯಂದ್ರೆ, ಏನ್ ಯೋಚನೆ ಮಾಡ್ತಿದ್ದೀರಾ? ಏನಿಲ್ಲ ಅತ್ತೆ. ನೋಡಿ, ಯಾರ ಮನೆಯಲ್ಲಿ ಮಗ ಇರೋದಿಲ್ವೋ ಅವರು ಅಳಿಯನ್ನೇ ಮಗ ಅಂತ ಅನ್ಕೊಂಡಿರ್ತಾರೆ. ನಾನಂತೂ ನಿಮ್ಮನ್ ಯಾವತ್ತೂ ಅಳಿಯ ಅಂತ ಅನ್ಕೊಂಡಿಲ್ಲ, ನನ್ನ ಮಗ ಅಂತ ಅನ್ಕೊಂಡಿದ್ದೀನಿ. ನೀವು ನನ್ನನ್ನ ಅತ್ತೆ ಅಂತ ಅನ್ಕೊಳ್ದೆ ಅಮ್ಮ ಅಂತ ಅನ್ಕೊಂಡಿದ್ರೆ ನಿಮ್ ಮನ್ಸಲ್ಲಿ ಏನಿದ್ಯೋ ಅದನ್ನ ಹೇಳ್ತೀರಾ? ಅತ್ತೆ, ವಿರಾಟ್ ನನಗೆ ಕಾಲೇಜ್ ಡೇಸಿಂದನೂ ಸಹಾಯ ಮಾಡ್ತಾನೆ ಬಂದಿದ್ದಾನೆ. ಅವನದನ್ನು ಯಾರ ಹತ್ರನೂ ಬಾಯಿ ಬಿಟ್ಟಿಲ್ಲ, ಹೇಳೋದೂ ಇಲ್ಲ. ಈಗ ನಾನು ಅವನು ಮಾಡಿದ ಸಹಾಯನೆಲ್ಲ ದುಡ್ಡಿನ ರೂಪದಲ್ಲಿ ವಾಪಸ್ ಕೊಟ್ರೆ ಅದು ನನ್ನ ಅಹಂಕಾರ ಅಂತ ಅನಿಸ್ಕೊಳುತ್ತೆ. ನನ್ನ ಮನಸ್ಸಲ್ಲಿ ಯಾವತ್ತೆಲ್ಲ ಕಷ್ಟ ಅಂತ ಅನ್ಕೊಂಡ್ರು ಅವನು ದೇವರಾಗಿ ಬಂದು ನನಗೆ ಸಹಾಯ ಮಾಡಿದ್ದಾನೆ. ಈಗಲೂ ಅಷ್ಟೇ ಪ್ರೀತಿಯಿಂದ ಬೆಂಗಳೂರಿಗೆ ಬನ್ನಿ ಅಂತ ಕರೆದಿದ್ದಾನೆ. ಹಾಗಂತ ನಾವೇನಾದರೂ ಹೋದ್ರೆ ನಮ್ಮ ಕೈಯಲ್ಲಿ ₹1 ಖರ್ಚು ಮಾಡೋದಕ್ಕೆ ಅವ್ನು ಬಿಡೋದೇ ಇಲ್ಲ. ಎಷ್ಟು ಅಂತ ಅವನ ಹತ್ರ ಸಹಾಯ ತಗೊಳ್ಳೋದು ಅನ್ನೋದೇ ನನಗೆ ಮುಜುಗರ. ಅದಕ್ಕೆ ಈ ವಿಷಯನ ವಿರಾಟ್ ಹತ್ರ ಮಾತಾಡೋದಕ್ಕೆ ಯಾಕೋ ಮನಸ್ಸೇ ಒಪ್ತಾ ಇಲ್ಲ. ಕೊಟ್ಟಷ್ಟು ವೃದ್ಧಿಸುತ್ತೆ ಅನ್ನೋದಕ್ಕೆ ವಿರಾಟೇ ಸಾಕ್ಷಿ ಕಣಪ್ಪ. ಅವನ್ ಒಳ್ಳೆ ಗುಣನೇ ಈ ಮಟ್ಟಕ್ಕೆ ಅವನ್ನ ತಂದು ನಿಲ್ಸಿದೆ. ಇನ್ನೊಂದೇನ್ ಗೊತ್ತಾ ಶರತ್, ಜೀವನದಲ್ಲಿ ಯಾರಿಗೆ ಯಾರು ಸುಮ್ಮನೆ ಪರಿಚಯ ಆಗೋದಿಲ್ಲ. ಹೋದ್ ಜನ್ಮದಲ್ಲಿ ಏನಾದ್ರೂ ಋಣ ಇದ್ರೆ ಮಾತ್ರ ಸಾಧ್ಯ.
ಈ ಜನ್ಮದಲ್ಲಿ ನಾವು ಅವ್ರನ್ನ ಮತ್ತೆ ಭೇಟಿ ಆಗ್ತೀವಿ.